ನಮ್ಮ ಮಾಸ್ತರ್ ಬಹಳ ಚಂದ ಒಂದು ಮಾತನ್ನ ಕೇಳ್ದ. ಯಾರು? ನಮ್ಮ ಹೊನ್ನಪ್ಪ ಮಾಸ್ತರ್ ಅವರು ಏನತ್ತಾರ್ರಿ ಅವರು? ಅಮೋಘ ಸಿದ್ಧ ಕಾಳಗ ಬಿಟ್ಟ ಮನ್ಯಾಗ ಹಾ ಭೂತಾಳ ಸಿದ್ಧ ಭೂತಾಳ ಸಿದ್ಧ ಕಾಳಗ ಸೇರ್ಸದ. ಅಲ್ಲಿ ನೀಲಮ್ಮನ ಮಗನಿಗೆ ತಂದ ಜಡಿ ಕೂಸಿನ ಕೊಯ್ದ್ರು. ಹಾ ಮಗಳಿಗೆ ಮಗನಿಗೆ ಮಗಳು ಏನ್ ಅಂದಾರ, ಒಟ್ಟು ಜಡಿ ಕೂಸಿನ ಕೊಯ್ದಾರ. ಅವ್ರ ಮಗಳಿಗೆ ಕೊಯ್ಲಕ್ ನಿಂತಾರ ಈಗ. ಇಲ್ಲ, ಅವ್ರಿಗೇನೋ ತಿಳಿದದ ಅಂದಾರ ಅವ್ರ. ಯಾರು ಹೇಳಿರ್ತಾರ ಮಗಳೇನಿಲ್ಲ ಮಗನಿಗೆ ಕೊಯ್ದಾರ ಅವ್ರು. ಅವ್ರು ಅದಕ್ಕೊಂದು ಹೊಂದಾಣಿಕೆ ಮಾಡಿದ್ರು. ಯಾನತ್ತ? ನಮ್ಮಲ್ಲಿ ಶ್ರೀ ಮಲಕಾವನ ಹಬ್ಬ ಹುಟ್ಟಿಸ್ತಾರ ಮನಿ ದೇವ್ರ. ಅಕ್ಕಿಗಾಗಿ ಕೂಸು ಕೊಯ್ದಾರ ನಮ್ಮಲ್ಲಿ. ಹೌದು. ಮತ್ತ ನಾಗರಾಯ ಗೌಡನ ಮನಿ ಒಳಗುನು ಕೂಸು ಕೊಯ್ದಾರ. ಹೌದಲ್ರಿ. ಮತ್ತ ಅವ್ರ ಮನ್ಯಾಗ ಕೂಸು ಕೊಯ್ಬೇಕಾದ್ರ ಅಲ್ಲಿ ಆ ದೇವ್ರದ್ ಕಾಡಾಟ, ಅಲ್ಲಿ ಆ ದೇವ್ರದ ಕಾಡಾಟ ಇತ್ತು. ಯಾ ಹೆಣ್ಣು ದೇವ್ರಿತ್ತು ಅನ್ ಗಂಡ ದೇವ್ರಿತ್ತು. ಅವ್ರದ್ದು ಏನೋ ಈ ಶ್ರೀ ಮಲ್ಕ ಒಂದ್ ಏನೋ ಹೇಳಿದ್ರಲ್ರಿ. ಏನ್ ಹೇಳ್ತಾರ ಅವ್ರು? ಏನ್ ಹೇಳ್ತಾರ ಈ ಶ್ರೀ ಮಲ್ಕ ಒಂದು? ಕೂಸು ಕೊಯ್ದಾರ. ದನಗಳು ಹಾಲು ರಗತ್ ಹಿಂಡ್ಲಕತ್ತು, ಎಮಗಳು ರಗತ್ ಹಿಂಡ್ಲಕತ್ತು. ಅವಾಗ ಅಲ್ಲಿ ಏನ್ ಮಾಡಿದ್ರು, ಕೂಸಿನ ಕೊಯ್ದ್ರು. ಒಂದ್ ರಂಗಿನ ಮೂಲಿ ತಂದ್ರು. ನೋಡ್ರಿ, ಒಂದೇ ರಂಗ್ ಒಂದ್ ಇರುದಿಲ್ಲ. ಹೌದಲ್ರಿ. ನಮ್ದೊಂದ್ ಹಂಗಾದತ್ ಹೇಳಿ ನಿಮ್ಮದೊಂದು ಹಿಂಗ್ ಇರುದಿಲ್ಲ. ಇದು ಒಂದು ನಿಮಗ ಮೊದಲು ತಲೆಯಾಗಿರ್ಲಿ. ಯಾಕಂದ್ರ ಒಬ್ಬೊಬ್ಬರು ಮಾಡು ಸಿದ್ಧಟಿಗೆ ಒಂದೊಂದು ಬ್ಯಾರೇನೆ ಅದ. ಹೌದಲ್ರಿ. ಒಬ್ಬೊಬ್ಬರು ಮಾಡುದು ಒಂದೊಂದು ಶಕ್ತಿ ಬ್ಯಾರೇನೆ ಅದ. ಹೌದು. ಈಗ ಎಲ್ಲಾ ಕರ್ನಾಟಕ ಮಾರಾಟದಾಗ ಎಷ್ಟೋ ಸಾವಿರಾರು ಗಟ್ಲೆ ಮೇಳವ ಅವಲ್ರಿ. ತಮ್ಮ ತಮ್ಮ ಗತ್ತ ತಮ್ಮ ತಮ್ಮ ಲಯ ಎಲ್ಲ ಒಂದೊಂದು ಬ್ಯಾರೆ ಬ್ಯಾರೇನೆ. ಹೌದು, ಬ್ಯಾರೇನೆ ಅದಲ್ಲ. ಇನ್ನ ಈಗ ಒಂದು ಮಾತು ಕೇಳಿತಿಲ್ಲ ನೀವು? ಏನು? 700 ಕಳ್ಳರಿಗೆ ಹೊಡಿಬೇಕಾದ್ರ ತುಕಾಪ್ರಾಯ ಯಾನ್ ಕಾರಣ ತಂದ್ ಕೂಡ್ಲೆ ಅವ್ರೊಂದು ಹೇಳಿದ್ರು. ನಿಮ್ದೊಂದು ಸಿದ್ಧಟಿ ಹಿಂಗಂದ್ರ ನಮ್ದು ಹಂಗಿಲ್ಲ. ನಿನ್ನಂಗಿರಂಗಿಲ್ಲ ಅದು. ಹೌದು, ಬ್ಯಾರೇನೆ ಅದ. ಅದೇ ಕಳ್ಳದ ಕೌಟಿಗೆ 3 ಮಂದಿ ಪುಣ್ಯದ ಮಕ್ಕಳ ಒಳಗೆ ಮಾಧುಲಿಂಗನು ಅದೇ ಭೀಮಾ ನದಿಗೆ ಕಿಲಾರ್ ಒಯ್ದಾನ. ಹೌದು, ಅದೇ ದಡಿಗೆ ಬಿಟ್ಟ ನೀವನು. ಅದೇ ಭೀಮಾ ನದಿಗೆ ಭಂಡ್ರಗೋಟಿ, ಅದು ಕಳ್ಳ ಕೌಟಿ. ಹೌದು. ಅದೇ ಭೀಮಾ ನದಿಗೆ ಖಿಲಾರ ಬಿಟ್ಟ. ಇವನು ಗೂಳಿನು ಕೊಯ್ದಾರಿ ಅವರು ಸೈದ್ಯಾರು. ಹೌದಲ್ಲ. ಇವನು ಗೂಳಿ ಕೊಯ್ದ್ರ ಇವ ಅಲ್ಲಿ ಏನ್ ಮಾಡ್ಯಾನ್ರಿ, ಅವ್ರಿಗೆ ಹೊಡುದು ಬಡುದು ಇಂಥದ್ದೇ ಅಂದಾಗದಿಲ್ಲ ಹೇಳ್ರಿ. ಇಂಥದ್ ಮಾಡಿಲ್ಲ. ಅಂತವ್ರಿಗೆ ಪವಾಡ ಪುರುಷರು ಹೆಂಗತ್ತಾರ ಹೆಂಗ ಮಾಧುಲಿಂಗ 700 ಕಿಲಾರ ಅವರು ಭೂಮಿಗೆ ಬಿಟ್ಟ. ಗೂಳಿ ಒಯ್ದು ಕಡಾಯಾಗ ಕೊಯ್ದು ಕುದಿಲಾಕಿಟ್ರು. ಹೌದು ಹೌದು. ಯಾರು? ಶೇಖ ಸೈದ್ಯಾರು. ಹೌದು. ಮಾಧುಲಿಂಗ ನೋಡ್ತಾನೆ ಜಡದಾರ ಎಂಬ ಗೂಳಿ ಖಿಲಾರದೊಳಗ ಇಲ್ಲ. ಅವಾಗ ಓಡಿ ಹೋಗ್ತಾನ ಅವರು ಸೈದ್ಯಾರ ಅಂತಿಲಿ. ಹೌದು. ನನ್ನ ಗೂಳಿ ಯಾಕೆ ತಂದಿರಿ ಅಂತ ಕೇಳ್ತಾನ. ಯಾರು ತಂದಿರಿ? ಹೌದು. ನೀ ನಮ್ಮ ದಡಿಗೆ ಖಿಲಾರಿ ಯಾರಿಗೆ ಕೇಳಿ ಬಿಟ್ಟಿದಿ? ಹೌದು. ನಮ್ಮ ಭೀಮಾ ನದಿ ದಡಿಗೆ ಖಿಲಾರ ಬಿಟ್ಟಿದಿ. ಹೇಳ ಕೇಳಾರ್ದೆ ನಿನ್ನ ಗೂಳಿನೂ ಹೇಳ ಕೇಳಾರ್ದೆ ಕೊಯ್ದಿದೆ ಅಂದ್ರು. ಹೌದು ಹೌದು. ಅಂದ ಬಳಕ ನನ್ನ ಗೂಳಿಗೆ ನಾ ಈಗ ಎಬಸಿ ಒಯ್ಯಿದ್ದೀನಂದವ. ಕೇಳ್ರಿ, ಹಂಡಾದಾಗ ಕುದಿಲತ್ ಗೂಳಿಗೆ, ಹಂಡ್ಯಾದೊಳಗೆ ಕಡದ ಪುಡಿ ಪುಡಿ ಮಾಡಿ ಕುದಿಲಕ್ಕಿಟ್ಟಾರ ಗೂಳಿಗೆ. ಕುದ್ದು ನೀರ್ ಮಾಡಾಗ್ಯದ ಗೂಳಿ. ಆ ಗೂಳಿಗೆ ನಾ ಎಬಸ್ಕೊಂಡು ಯಾವಿದ್ದೀನಿ ನೋಡ್ರಿ ಹೆಂಗದ ಪವಾಡ. ಅವಾಗ ಸೈದ್ಯಾರು ಹೇಳ್ತಾರ, ಹಂಡಾದೊಳಗೆ ಕುದ್ದು ನೀರು ಮಾಡಾಗ್ಯದ ಗೂಳಿ ನೀ ಇಂದ ಎಬಸ್ತಿ ಅಂದ್ರೆ ನೀ ಹೇಳ್ದಂಗ ನಾವು ಕೇಳ್ತೇವೆ. ಇನ್ನ ನೋಡ್ರು ಎಬಸ್ ನೋಡ ಹೆಂಗ ಎಬಸ್ತಿ. ಅವಾಗ ತಾಯಿ ಧ್ಯಾನ, ತಂದಿ ಧ್ಯಾನ, ಗುರುವಿನ ಧ್ಯಾನ ಮಾಡಿ ಆ ಕಡಾಯಾಗ ಭಂಡಾರ ಹೊಡೆದ್ರೆ ಗೂಳಿ ಢರಿ ಹೊಡೆದು ಹೊರಗೆ ಬಂದದ. ನೋಡ್ರಿ, ಜೀವಂತಾಗಿ ಜಕ್ಕೋತ್ ಹೊರಗೆ ಬಂದ ಅದೇ ಭೀಮಾ ನದಿಗೆ. ಹೌದು. ಅವಾಗ ಸೈದ್ಯಾರು ಧೋತರಾಶಿ ಮಾಧುಲಿಂಗನ ಪಾದ ಮ್ಯಾಗ ಅಡ್ಡ ಬಿದ್ದಾರ. ಏನತಾರ? ನಾವು ಸೋತೇವು, ನೀವು ಗೆದ್ರಿದ್ರಾಗ. ನೀ ಏನು ಅಂದದ್ದು ಕೊಡ್ತೇವ ಅಂದ ಬಳಕ ನಾ ಎಟ್ ಭಂಡಾರ ಹೊಡಿತೀನು ಅಟ್ಟ ನನಗೆ ಜಾಗ ಕೊಡ್ಬೇಕು ಇಲ್ಲಿ ಅಂತ ಹೇಳ್ಯಾನ. ಹೌದು ಹೌದು ಹೌದು. ಅವಾಗ
ನೀ ಹೇಳ್ದಂಗಿನ್ನ ಮುಂದೆ ನಾವು ಕೇಳ್ಕೊತ ಹೋಗ್ತೇವೆ ಅಂತ ಹೇಳಿ ಅಲ್ಲಿ ಪಾವಡ ಮಾಡ್ಯಾನ. ಭಂಡಾರ ಹೊಡೆದಟ್ಟು ಅದು ಮೊದಲು ಕಳ್ಳ ಕೌಟಿ ಎಂದ ಭಂಡಾರ ಹೊಡೆದನ ಅಲ್ಲಿಗೆ ಭಂಡರಗೋಟಿ ಅಂತ ಹೇಳಿ ಹೆಸರು ಬಿದ್ದವ. ಊರಿನ ನಾಮ ಬದಲಾಗ್ಯದ. ನಾಮ ಬದಲಾಗದ ಅಲ್ಲಿ ಪೀರ್ ಮಾಸಿದನ ಗೆಳತಾವನ ಅಲ್ಲಿದ ಹಿಂದೆ ಬಿದ್ದವ. ಹೌದು ಹೌದು. ಅವ ಎಟ್ಟ ಭಂಡಾರ ಹೊಡೆದ ಜಾಗ ಈಗ ಸದ್ದ ಮಾಧುಲಿಂಗನ ಹೆಸರ್ಲಿ ಅದ. ಹೌದು ಹೌದು. ಹಂಗ ಇಲ್ಲಿ ಒಬ್ಬರದಿರಂಗಿಲ್ಲ, ಒಬ್ಬರ ಹಂಗ ಒಬ್ಬರು ಇರಂಗಿಲ್ಲ. ಅಲ್ಲ ನಾವ್ ಯಾಕೆ ಪ್ರಶ್ನೆ ಕೇಳಿದೆವು ಗೊತ್ತದನ್ರಿ? ಇಲ್ಲಿ ಏನು ತುಕಾಪ್ರಾಯನ 360 ಗಣಿಬಾಣಗಳು ಬಾಣಗಳದ. ಹೌದಿಲ್ರಿ? ಹೌ ಗುರುವಿನಲ್ಲಿದೆ ವಿದ್ಯೆ ಕಲ್ತಾರ ಇಲ್ಲಿ ಕಲ್ತಾನ. ಹೌದಿಲ್ರಿ? ಹೌದು. ಕಳ್ಳರಿಗೆ ಬಾಣ ಬಿಟ್ಟನ 360ರಾಗ ಒಂದ್ ಕಮ್ಮು, ಒಂದು ಬಡದಿಲ್ಲ. 359 ಬಡದಿಲ್ಲ, ಒಂದೂನೇ ಬಡದಿಲ್ಲ. ಹೌದಿಲ್ರಿ? ಒಂದು ಬಾಣ ತನಗ ಹಿಡ್ಕೊಂಡನ, ಅದುವರೆ ಬಡದ. ಹೌದಿಲ್ರಿ? ಹೌದಲ್ಲ. ನೋಡ್ರಿ ಎಷ್ಟು ವ್ಯತ್ಯಾಸ ಅದ. ಗುರು ಕಲಿಸಿದ ವಿದ್ಯಾನೇ ಅದ. ಎಲ್ಲಾ ಬಾಣ ಹುಸಿ ಹೋಗಿ ಅಂದ್ರೆ ಈ ಲೆಕ್ಕಿಲೆ ಅವ್ರಿಗೆ ಗುರುವಿನ ಕಲಿಸುವ ವಿದ್ಯಾದಲ್ಲಿ ಅವ್ರಿಗೆ ಹೊಡಿತಾನ ಅಂದ್ರೆ ಈ ಬಾಣ ಬಡಲಾಗ್ಯದ ಅಂದ್ರ ಅವ್ರದ್ದು ತಪ್ಪಿಲ್ಲ ಅನ್ನಂಗ ಆಯ್ತಲ್ಲ. ಅದಕ್ಕೆ ವಿಚಾರ ಮಾಡಿ ಅದಕ್ಕೆ ನಿಮಗ ಪ್ರಶ್ನೆ ಮಾಡ್ಯದ. ಹೌದಿಲ್ಲ? ಅದ್ರಾಗ ಏನು ಕೇಳಿದ್ರ ನಮಗ ಅವ್ರಿಗ ನಾಗರಾಯ ಗೌಡನ ಮನಿ ಒಳಗ ಈ ಕೂಸಿಗೆ ಕೊಯ್ತಾರಂದ್ರ ಹಬ್ಬ. ಅಲ್ಲಿ ಯಾವ ದೇವ್ರಿಗೆ ಕೊಯ್ದರು ತಮ್ಮ ಹೊನ್ನಪ್ಪ ಮಾಸ್ತರ? ಕೂಸಿಗೆ ಅದು ದೇವ್ರಿಗೆ ಕೊಯ್ಯಲ್ಲ. ಹಂಗ ದೇವ್ರಿಗೆ ಕೊಯ್ತಾರ. ಕ್ವಾಣ, ಕುರಿ, ಕೋಳಿ ಇವು ದೇವ್ರಿಗೆ ಕೊಯ್ತಾರ. ಹೌದು ಹೌದು ಹೌದು. ಹೌದಿಲ್ಲ? ಕೂಸ್ಗಳು ದೇವ್ರಿಗೆ ಕೊಯ್ಯಂಗಿಲ್ಲ. ಯಾಕಲ್ಲಿ ಮಲು ಆಗ್ಯದ? ಯಾಕ ಭೂತಾಳಿಸಿದ್ದ ಕಾಳಗ ಸೇರ್ಸ್ಯಾನ. ಕಾಳಗ ಸೇರ್ಸ್ಯಾನ. ಎಲ್ಲಾ ಕಡೆ ದೇವ್ರು ಕೇಳಿದ್ರು ಮತ್ತಿಟ್ಟು ಹೆಚ್ಚಾಗ್ಲಕತ್ತದು. ಹೌದು. ಅದು ಕರ್ಗಿಗೆ ಬಂದು ಕೇಸಿನ ಬಿಬಿ ಫಾತಿಮಗೆ ಸೆರಗೊಡ್ಡಿ ಕೇಳ್ತಾನ. ಹೌದು. ಇದು ಎಲ್ಲಾ ಅಂಶದ ಮುತ್ಯನ ನಾಟಕ ಅದಿದೆಲ್ಲ. ಹೌದು ಹೌದು. ಇವನಿಗೆ ಸೋಲಿಸ್ಬೇಕು, ಅವನ ಮನೆ ಒಳಗಿನ ಹೆಣ್ಣನ ತೋಬೇಕು. ಹೌದು ಹೌದು. ಯಾಕಂದ್ರೆ ಹಿಂದ ಕೈಲಾಸದಲ್ಲಿ ನಂದ ಮಾತು ಹೋಗ್ಯದ. ಹೌದಲ್ಲ? ಆ ಹಿಂದಿನ ಮಾತಿ ಎಲ್ಲ ಇವ ಮರ್ತಾನ. ಹೌದು ಹೌದು. ನನ್ನ ವಚನ ಬಟ್ಟ ತರಬಾರ್ದು ಅಂತ ಹೇಳಿ ಅವನ ಮನ್ಯಾಗ ಕಾಡಿ ಕಾಡಿ ಭೂತಾಳ ಸಿದ್ಧಿಗೆ ಹಚ್ಚಿ ಕಾಳಗ ಸೇರ್ಸೋದಕ್ಕ ಇವರು ಕಾಳಗದಿಂದ ಕಡ್ಯಾಕ ಆಗ್ಬೇಕು. ಹಣ್ಣಿನಾಗ ಹುಳ, ನೀರಿನಾಗ ಹುಳ ಮೊದಲು ಕಾಡುದು ಕಾಡುದು. ಹೌದಿಲ್ರಿ? ಅವಾಗ ಅಲ್ಲಿ ದೇವ್ರಿಗೆ ಕೇಳಿದ್ರೆ ಮಿರಿ ದೇವರ ಶಕ್ಷ ಆಗಲಿಲ್ಲ. ಮತ್ತೊಂದು ಕಾಳಗೆ ಸೇರಪ್ಲೆ ಮಾಡಿದ್ರು. ಬಿಬಿ ಫಾತಿಮೆ ಏನ್ ಹೇಳಿದ್ರು, ಜಡಿ ಕೂಸಿನ ತಂದ ನಿನ್ನ ಮನಿ ಒಳಗ ಔತಿ ಕೊಡು, ಇದು ಒಂದು ನಿನ್ನ ಮನಿ ಒಳಗಿಂದ ಪಿಶಾಸಿ ಹೊರಗೆ ಹೋಗ್ತದ. ಹಾ ಇಲ್ಲದೊಂದು ಹೇಳಿ, ಇದ್ದುದು ಇರ್ಲಾರ್ದು ಹೇಳಿ, ಇದ್ದುದೊಂದು ಇಲ್ಲಾರ್ದೊಂದು ಹೇಳಿ, ಇಲ್ದುದೊಂದು ಮತ್ತದು ಕಾಡಾಟ ಸೇರ್ಸೋದು. ಹೌದು. ಹಂಗ ಅಲ್ಲಿ ಯಾವ ದೇವರಿಗೆ ಕೊಯ್ದಿಲ್ಲ ಕೂಸ, ಅದು ಕಾಡಾಟ ದೇವ್ರದು ಅಲ್ಲ. ದೇವರ ಕಾಡಾಟು ಅಲ್ಲದು, ಅದು ಭೂತಾಳಿಸಿದ್ದ ಕಾಳಗೆ ಸೇರ್ಸಿದ್ದು. ಅದೆಲ್ಲಾ ನಡಬಾರಕಿಂದ ಗಾಳಿ ಸುಂಟಿ ತಂದು ಅವನ ಮನಿ ಒಳಗ ಅಂತದೊಂದು ಏನ್ ಮಾಡ್ಯಾರ, ಪಿಸಾಸಿ ಆಗಂಗ ಹಂಗ ಭವ್ಯವಾಗಿ ತೋರ್ಸ್ಯಾರ ಅವ್ರು. ಹೌದು. ಅಲ್ಲಿ ಯಾವ ದೇವರ ಕಾಡಾಟಿಲ್ಲ. ಅದು ನೋಡ್ತೀನಂದ್ರೆ ಮಾಡ್ಲಕ್ಕಿರ್ತಿದ್ಲ, ಮಾಡ್ತೀನಂದ್ರೆ ನೋಡ್ಲಕ್ಕಿರ್ತಿದ್ಲ. ಹಿಂಗ ಈ ಚಿತ್ರ ಆಗ್ತಿತ್ತು ಮನಿ ಒಳಗ. ಹೌದು. ಒಬ್ಬರ ಮನ್ಯಾಗ ಒಬ್ಬನ ಅಗಲಾಗ ಅನ್ನದಾಗ ಹುಳ ಬಿತ್ತಂದ್ರ ಮತ್ತೊಂದು ಅನ್ನದೊಳಗ ಮತ್ತೊಂದು ನಮೂನ ಆಗ್ತಿತ್ತು. ಹಳ್ಳಿದು ಅನ್ನ ಉಣಬಾರ್ದ ನೀರ್ ಕುಡಿಬೇಕಂದ್ರೆ ನೀರ್ನಾಗ ಹುಳ ಅಲ್ಲೇ ಒಂದು ಬ್ಯಾರೆ ಆಗ್ತಿತ್ತು. ಹಿಂಗ ಈ ಚಿತ್ರ ಆಗ್ತಿತ್ತು. ಅವಾಗ ಬಿಬಿ ಫಾತಿಮೆ ಹೇಳಿಕೆಸಿಂದ ಆ ಕೂಸಿನ ಕೊಯ್ದಾಳ. ಆ ಕೊಯ್ಸಾಳ. ಅಲ್ಲಿ ಯಾವ ದೇವರಿಲ್ಲ, ತನ್ನ ಒಂದು ಪಿಸಾಸಿ ಅದ. ಇದು ಒಂದು ಕಾಡಾಟ ಹೋಗ್ತದ, ಇದು ಮಾಡತ್ ಹೇಳಿ ಅಂದ ಕೆಳಗದಕ್ಕೆ ದೇವ್ರಿಗೆ ಅದು ಮಾಡ್ಬೇಕಾದ್ರೆ ಕೋಳಿ ಕುರಿ ಅದು ಔತಿ ಕೊಡ್ತಾರ. ಇಟ್ಟು ಕೂಸಿನ ಕೊಯ್ದ್ರ ಸಹಿತ ಹಂಗೆ ಬಿಟ್ಟಿಲ್ಲ. ಅದಕ್ಕ ಏನ್ ಮಾಡ್ಯಾರ ಅಂದ್ರ ಆ ಕೂಸಿಗೆ ಕೊಯ್ದ. ಹೌದು. ಕೊಯ್ದ ದೊಡ್ಡ ಕತ್ತಿ ಅದ. ಹೇಳಬೇಕಲ್ಲ ಸಂದರ್ಭಕ್ಕೆ ಬಂದಂಗ. ಕೂಸಿಗೆ ಕೊಯ್ದ. ಬಡವಿ ನೀಲಮ್ಮ ಬಂದು ಕೇಸಿಂದ ಓಣ್ಯಾಗ ಕೂಸಿಗೆ ನೋಡ್ತಾಳ, ಇಲ್ಲ. ಕೂಲಿ ದಿನಗೂಲಿ ತೆಗೆದಕ್ ಹೋದಾಕಿ ದಿನ ತೆಗೆದಕ್ ಹೋದಾಕಿ ನನ್ನ ಕೂಸಿ ಯಾರು ಒಯ್ದಾರ ಅಂದ್ರ ನಾಗರಾಯ ಗೌಡ ಕೊಯ್ದಾನ ಅಂತ ಹೇಳಿ ಗೌಡ್ರ ದರ್ಪ ನೆರಮನೆ ಅವ್ರ ಅಂದ್ರು. ಗೌಡಂದ ದರ್ಪ ಇತ್ತು. ಅವಾಗ ಗೌಡಿಗೆ ಕೇಳಕ್ ಹೋತಾಳ, ನಿನ್ನ ಕೂಸಿಗೆ ನಾ ಕೊಯ್ದಿಲ್ಲ ಅಂತ. ಹೌದು. ಅವಾಗ ಹೋಗಿ ಕೇಸಿಂದ ಫಿರ್ಯಾದಿ ಕೊಡ್ತಾಳ. ಎಲ್ಲಿ? ತೊರವಿಗೆ ಬಂದು. ಅವಾಗ ತೊರವಿಗಿತ್ತು. ಅವಾಗ ಕೊಟ್ಟಾಗ ಅವ್ರು ಚಡಿದಾರ ಚೋಪದಾರ ಬಂದ್ರು. ಹೌದು. ಬರುತ್ತಾನ ಇನ್ ಹೆಂಗ್ ಮಾಡ್ಲಿ ಅಂತ ಹೇಳಿಕೆಸಿಂದ ಚಿಂತೆಯಾಗಿ ಕೂತು ಬಿಟ್ಟಿದ್ದ. ಯಾರು? ನರುಟೆ ನಾಗರಾಯ. ಹೌದಲ್ರಿ. ಅವಾಗ ತ್ರಿಕಾಲ ಜ್ಞಾನಿ ಅಂಗೈಗೆ ಪದಮ ಅಂಗಾಲಿಗೆ ಪದಮ 32 ಕಳ್ಳಿ ಉಳ್ಳಂತ ಹೆಣ್ಣ ಮಗಳು ಪದ್ಮಾವತಿಗೆ
ಪದ್ಮಾವತಿ ಹೇಳ್ತಾಳ, ಏನಂತ? ತಂದಿ ಯಾವ್ಯಾವ್ರಿಗೆ ಕೇಳಿದ್ರೆ ನೀನು ಮನೆವರೆಗೆ ಕಾಡಾಟ ಹೋಗುದಿಲ್ಲ, ಮತ್ತೊಂದು ಕಾಡಾಟ ಹೆಚ್ಚು ಮಾಡ್ಕೊಂಡು ಕುತ್ತಿ, ಹೌದಲ್ಲ, ತೆಲಿಗೆ ಕೈ ಹಚ್ಕೊಂಡು ಕುತ್ತಿ ಚಡಿದಾರ ಚೋಪದಾರ ಬರ್ತಾರ, ಹೌದು, ಇನ್ನು ನಿನಗೆ ಹಿಡ್ಕೊಂಡು ಹೋಯ್ತಾರ, ಇನ್ನು ಹೆಂಗ ಮಾಡ್ಲಿ ಅಂತ ಹೇಳಿ ಮಗಳಿಗೆ ಕೇಳ್ತಾನ. ಅವಾಗ ಮಗಳ ಪದ್ಮಾವ್ ಹೇಳ್ತಾಳ, ಯಾನ ಮೊದಲು 2 ಮುದುಕೂರು ಬಂದಿವು ನೋಡು ನಿನ್ನ ಮನಿಗೆ ಹೆಣ್ಣು ಕೇಳಲ್ಲ. ಹೌದು ಹೌದು ಹೌದು, ಅವ್ರದೇ ಇದು ಎಲ್ಲ ಕಾಡಾಟದ ಮನ್ಯಾಗ, ಹೌದು, ನನಗೆ ಕೊಟ್ಟ ಅವ್ರಿಗೆ ಲಗ್ನ ಮಾಡಿ ನೀನು ಮನಿಯೊಳಗಿಂದ ಕಾಡಾಟ ಹೋಗ್ತದ ಅಂತ ಹೇಳಿ ಮಗಳು ಹೇಳ್ತಾಳ. ಹೌದು, ಮಗಳ ಮಾತು ಕೇಳಿ ಜಟ್ಟಿ ಬಾಗಿಲಿದೆ ಹಾಯ್ದು ಗುಡ್ಡಕ್ಕೆ ಓಡಿ ಬಂದ ಧೋತರಾಶಿ ಅಡ್ಡ ಬಿದ್ದಾನೆ. ಯಾರು? ನರುಟ್ಯ ನಾಗರಾಯಗೌಡ. ಹೌದು, ಯಾಕೆ ಬಂದಿ ಗೌಡ ಅಂದವ ಅಂಶಿದ್ದ ಮುತ್ಯ. ಅವಾಗ ಏನತ್ತಾರ? ಯಾಕೆ ಬಂದಿ ಗೌಡ, ನಂತನ ಬರುದು ಕಾರಣ ಏನು ಬಿತ್ತತ್ತೆ ಕೇಳ್ತಾನ ಅಂಶಿದ್ದ ಮುತ್ಯ. ಯಾಕಂದ್ರಿ ನರುಟ್ಯ ನಾಗರಾಯಗೌಡ ಏಳಹಟ್ಟಿ ಗೌಡ ನೀ. ಹೌದು ಗೌಡ, ನೀನಂತನ ಬರ್ಲಕ್ಕ ಕಾರಣ ಏನಂದ ಬಳಕ ನಾಗರಾಯಗೌಡ ಅವಾಗ ಹೇಳ್ಯಾನ, ಏನಂದ? ನಾ ಏಳಹಟ್ಟಿ ಗೌಡ ಇದ್ದೆ ಅಂದ್ರೆ ನೀ ನಾಡಗೌಡಿದ್ಯಪ್ಪ, ನಿನ್ನ ಮೈಮು ನನಗ ತಿಳಿದಿಲ್ಲ. ಹೌದು ಹೌದು ಹೌದು, ನಾ ಏಳಹಟ್ಟಿಗೆ ಗೌಡ ಇರ್ಬೇಕು, ಖರೇ ನೀ ನಾಡಗೌಡಿದ್ದಿ, ನಿನ್ನ ಆಟ ನನಗೆ ತಿಳಿದಿಲ್ಲ. ನಾ ಮಾತಾಡುದು ಮಾತ ತಪ್ಪಾಗ್ಯದ. ನನ್ನ ಮಗಳ ನಿನಗ ಕೊಟ್ಟ ಲಗ್ನ ಮಾಡ್ತಾ ನನಗ ಬಂಧನ ಬಂದದ. ಹೌದು, ಜಡಿ ಕೂಸಿನ ಕೊಯ್ದಿನ ಮನಿ ಒಳಗ ಕೂಸಿಟ್ಟಿದ ಚಡಿದಾರ್ ಚೋಪದಾರ ಬಂದು ಹಿಡಿಲಕ್ಕ ಬಂದಾರ. ನಾ ಹೆಂಗ ಮಾಡಲಿ, ನನಗ ಪಾರ ಮಾಡತ್ ಹೇಳಿ ಅಂಶಿದ್ದ ಮುತ್ಯನ ಪಾದಿಗೆ ಬಿದ್ದ. ಇದು ಭಂಡಾರ ಒಯ್ದು ಕೂಸಿಗೆ ಹೊಡಿಯತ್. ಹೌದು, ಅಂದ ಬಳಕ ಓಡಿ ಬಂದು ಆ ಚಡಿದಾರ ಚೋಪದಾರ ಬರಾಟಿಗೆ ಭಂಡಾರ ಕೂಸಿಗೆ ಹೊಡೆದು ಮ್ಯಾಗ ಬುಟ್ಟಿ ಮುಚ್ಚಿದ್ದ. ಕೂಸು ಕೊಯ್ದು ಜಗಲಿ ಮುಂದಿಟ್ಟಿದ್ದ. ಅಂಶಿದ ಮುತ್ಯ ಕೊಟ್ಟು ಭಂಡಾರ ಹೊಡೆದ ಮ್ಯಾಗ ಬುಟ್ಟಿ ಮುಚ್ಚಿದ. ಬಂದ್ರ ತೊರವಿದಿಂದ ಚಡಿದಾರ ಚೋಪದಾರ ಬಂದ ಕೆಸಿಂದ ಕೈಗೆ ಭೇಡಿ ಹಾಕಿ ಒಳಗ್ ಒಯ್ತಾರೆ. ಎಲ್ಲಿ ಅದ ಕೂಸು ಕೊಯ್ದಿದ್ ನಡಿ, ಇಂತ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಾಳ. ಹೌದಲ್ಲ, ನಾ ಕೊಯ್ದಿಲ್ಲ ಅಂತ ಹೇಳಿ ಕೇಸಿಂದ ಒಳಗ್ ಹೋಗಿ ಜಗಲಿ ಮುಂದ ಬುಟ್ಟಿ ತೆಗೆದ ನೋಡ್ತಾರ. ಅಲ್ಲಿ ಟಗರಿನ ಚೆಂಡ ಆಗ್ಯದ, ಟಗರಿನ ಶರೀರ ಆಗ್ಯದ, ಕೂಸೇ ಇಲ್ಲ. ಸುಳ್ಳು ಫಿರ್ಯಾದಿ ಕೊಟ್ಟಿದೆ ಅಂತ ಹೇಳಿ ಆ ಹೆಣ್ಮಗಳಿಗೆ ಬೇಯ್ದ ಕೇಸಿಂದ ಅವ್ರು ಹೋಗಿ ಬಿಡ್ತಾರ. ಹೆಣ್ಮಗಳು ಮತ್ತಿಟ್ಟು ದುಃಖ ಮಾಡ್ಕೊಂಡು ಓಣ್ಯಾಗ ಬಂದು ಅಳ್ಕೊತ್ ಕುಂಡಿರ್ತಾಳ. ಯಾರು? ನೀಲಮ್ಮ ತಾಯಿ. ಹೌದು, ಅವಾಗ ತ್ರಿಕಾಲ ಜ್ಞಾನಿ ಅಂಶಿದ್ದ ಮುತ್ಯ ಏನ್ ವಿಚಾರ ಮಾಡ್ತಾನ ಗುಡ್ಡದ ಮ್ಯಾಗ, ಏನಂತ? ನಾಗರಾಯಗೌಡ ಕೂಸಿನ ಕೊಯ್ದ ಒಬ್ಬಕ್ಕಿ ಬಡು ಹೆಣ್ಣು ಮಗಳು ಅಳ್ಕೊತ್ತು ಓಣ್ಯಾಗ ತಿರುಗಾಡ್ತಾಳ. ಹೌದು, ಇದೆಲ್ಲ ನಾ ಮಾಡು ಕಾಡಾಟ ನನ್ನದಿಂದೆ ಕೆಟ್ಟಾಯ್ತು ಅಂತ ಹೇಳಿ ಜಂಗಮ ರೂಪ ತೊಟ್ಟ ಸಾಧುನ ರೂಪ ತೊಟ್ಟು ಎಲ್ಲಿಗೆ ಬರ್ತಾನ? ಅದೇ ಶಿವಂಪುರ ಹಟ್ಟಿಗೆ ಬರ್ತಾನ. ಹೌದು, ಸಾಧುನ ರೂಪ ತೊಟ್ಟ ನೀಲಮ್ಮನ ಮನಿ ಮುಂದೆ ಹೋಗಿ ಭಿಕ್ಷಾ ಬೇಡ್ತಾನ. ನೀಲಮ್ಮನ ಮನಿ ಮುಂದ ಭಿಕ್ಷಾ ನೀಡುದಕ್ಕ ಅವಾಗ ಬೇಡ್ತಾನ. ಅವಾಗ ನೀಲಮ್ಮ ತಾಯಿ ಹೇಳ್ತಾಳ, ಏನಂತ? ಸಾಧು ಸತ್ಪುರುಷರಿಗೆ ದಾನ ಧರ್ಮ ಮಾಡುವ ದಿನಮಾನ ಉಳಿದಿಲ್ಲ, ಕಾಲ ಇಲ್ಲ. ನೀ ಯಾವ ಇದ್ದಿ ನನಗೆ ಗೊತ್ತಿಲ್ಲ, ನಿನಗೊಂದು ಹಿಟ್ಟು ನೀಡುದಿಲ್ಲ. ಹೌದು ಹೌದು, ನೀ ಮುಂದಿನ ಮನಿಗೆ ಹೋಗ್ಬೇಕು. ಇದ್ದದ್ದು ಒಂದು ಮಗ ನರುಟ್ಯ ನಾಗರಾಯಗೌಡ ಕೊಯ್ದಾನ. ದಾನ ಧರ್ಮ ಮಾಡಿದ್ರೆ ಪುಣ್ಯ ಎಲ್ಲಿ ತಟ್ಟಬೇಕು? ಫೌಜಾರ್ ಸಾಹೇಬ್ ಚಡಿದಾರ್ ಚೋಪದಾರ್ ಬಂದ್ರು, ಅವರು ಅವನಂತೆ ಮಾತಾಡಿ ಹೋದ್ರು. ಹೌದು ಹೌದು, ಎಲ್ಲಿ ಉಳಿದದ ಧರ್ಮ? ನಂದು ಇದ್ದದ್ದು ಮಗ ಕೊಯ್ದಾರ, ಇಂಥ ಸಾಧುರಿಗೆ ನಾ ನೀಡುವುದಿಲ್ಲ, ನನ್ನ ಮನೆ ಮುಂದಿನ ಮೊದಲು ಹೋಗತ್ತಳ. ಹೌದು, ಅವಾಗ ತ್ರಿಕಾಲ ಜ್ಞಾನಿ ಗುಡ್ಡದ ಮುತ್ಯ ಹೇಳ್ತಾನ, ತಾಯಿ ನಾ ನಿಮ್ಮ ಸಲುವಾಗಿ ಈಗ ಮರ್ತ್ಯ ಲೋಕಕ್ಕೆ ಬಂದಿದೆ. ಹೌದು ಹೌದು ಹೌದು, ಧರ್ಮ ಎಲ್ಲಿ ಅದ? ಧರ್ಮ ಎತ್ತಿ ಹಿಡಿಲಕ್ಕೆ ನಾ ಮುಮ್ಮೆಟ್ಟಕ್ಕೆ ಇಳಿದಿದೆ. ಹೌದು, ಭಕ್ತರ ಉದ್ಧಾರ ಮಾಡಲಿಕ್ಕೆ ನಾ ಮುಮ್ಮೆಟ್ಟಕ್ಕೆ ಇಳಿದಿದೆ. ಬ್ರಹ್ಮ ಯಾರು ಹಣಿಬಾರದಾಗ ಮಕ್ಕಳು ಇಲ್ಲ ಹೇಳಿ ಬರ್ದಾನ, ಅವರಿಗೆ ಮಕ್ಕಳ ಕೊಡುವಂತ ಶಕ್ತಿ ತಗೊಂಡೇ ಮರ್ತ್ಯ ಲೋಕಕ್ಕೆ ನಾ ಬಂದಿದೆ. ಹೌದು, ನೀ ಯಾಕೆ ದುಃಖ ಮಾಡ್ತಿ? ನೀ ದುಃಖ ಮಾಡಬೇಡ. ನಿನ್ನ ಮಗ ಏನಾಗ್ಯದ ಹೇಳು ಅಂದ ಬಳಕ ನನ್ನ ಮಗ ನಾಗರಾಯ ಕೊಯ್ದಾನ, ನಾ ನಿನಗೆ ಹಿಟ್ಟು ನೀಡುದಿಲ್ಲ. ಹೌದು, ಅವಾಗ ನಾಗರಾಯನ್ ಹೆಸರು ತಗೊಂಡ ಗಜಿಲೆ ನೀಲಮ್ಮದೇವಿ ಕರೆದ ಗುಡ್ಡದ ಮುತ್ಯ ತೆಲಿ ಮ್ಯಾಗ ಹಸ್ತಿಟ್ಟಾನ. ಹೌದು ಹೌದು, ನಿನ್ನ ಮಗನ ಹೆಸರು ತಗೊಂಡ ನಿನ್ನ ಮನಿ ಅಂಗಳದೊಳಗೆ ನಿತ್ತು ಅದರ ತಾಯಿ ನಿನ್ನ ಮಗ ಬರ್ತಾನ. ಹೌದು, ಅಂದ ಕೂಡಲೇ ಆ ಸಾಧು ರೂಪ ತೊಟ್ಟು ನಿಂತಿದೆ ಸಿದ್ಧ.
ಅವನ ಮಾತು ಕೇಳಿ ತೆಲಿ ಮ್ಯಾಗ ಹಸ್ತಿಟ್ಟ ಮಗನ ಹೆಸರು ತೋಡು ತನ್ನ ಮನಿ ಅಂಗಳದಾಗ ನಿತ್ತು ಒದರಿದ್ರ ಮಗ ಓಡಿ ಬಂದು ಕೊಳ್ಳಿಗೆ ಬಿದ್ದಾನಕ್ಕಿಗೆ. ಹೌದ್ ಹೌದ್ ಹೌದ್. ಅವಾಗ ಆಶೀರ್ವಾದ ಮಾಡಿ ಹೋಗ್ತಾನ. ಇಂಥ ಕಾರ್ಯ ಮುತ್ಯ ಮಾಡ್ಯಾನ. ಎಲ್ಲಿ ಸತ್ತದ ಕೂಸ, ಎಲ್ಲಿ ಸತ್ತದ ಕೂಸು ಇದಕ್ಕತ್ತಾರ ಸಿದ್ಧಟಿಗೆ. ಹೌದು. ಅದಕ್ಕ ನಿಮಗೆ ಎಷ್ಟು ತಿಳಿತದ ನಾವ್ ಹೇಳ್ರಿ, ಅದು ಹಿಂಗ್ ಹೇಳ್ರಿ ಅತ್ ನಾ ಹೇಳುದಿಲ್ಲ. ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಜ್ಞಾನ ಬರಿಬೇಕು, ಸಿದ್ಧಟಿಗೆ ಕುಂದು ಬರಬಾರದು. ಅಂದರೆ ಅದು ವಿಷಯ ಬಿಡುಗಡೆ ಮಾಡ್ಬೇಕು. ಇರ್ಲಿ ಇನ್ನೊಂದು ನುಡಿಯೋದು ಹಾಡ್ರಿ ಗೌಡ್ರ.